ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮುಖಂಡರಿಂದ ಅಬ್ಬರದ ಪ್ರಚಾರ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದುವೀರ್ ಅವರ ಪರವಾಗಿ ಹುಣಸೂರಿನಲ್ಲಿ ಅಬ್ಬರದ ಪ್ರಚಾರ ನಡೆಸಲಾಯಿತು. ಮೈಸೂರು ಜಿಲ್ಲಾ ಉಪಾಧ್ಯಕ್ಷರಾದ ಕೌಲಹಳ್ಳಿ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಹುಣಸೂರು ತಾಲೂಕಿನ ನೀಲವಾಗಿಲು, ಯಶೋಧರಾಪುರ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಪಾದಯಾತ್ರೆಯ ಮೂಲಕ ಪ್ರಚಾರ ನಡೆಸಿದರು. ಇನ್ನು ಮನೆ ಮನೆಗೆ ತೆರಳಿ ಕರಪತ್ರವನ್ನು ವಿತರಣೆ ಮಾಡುವ ಮೂಲಕ ಪ್ರಚಾರ ನಡೆಸಲಾಯಿತು. ಇನ್ನು ಹುಣಸೂರು ಮಾಧ್ಯಮ ವಕ್ತಾರರಾದ ಅರವೆ ರವಿಕುಮಾರ್, ಬಿಜೆಪಿ ಮುಖಂಡರಾದ ದಿನೇಶ್ ಸೇರಿದಂತೆ ಹಲವು ಮುಖಂಡರು ಕೌಲಹಳ್ಳಿ ಸೋಮಶೇಖರ್ ಅವರೊಂದಿಗೆ ಪ್ರಚಾರ ನಡೆಸಿ ಮತ್ತೊಮ್ಮೆ ಬಿಜೆಪಿ ಪಕ್ಷಕ್ಕೆ ಮತ ನೀಡಿ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಿಯಾಗಿ ಮಾಡಲು ಸಹಕರಿಸಿ ಎಂದು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೌಲಹಳ್ಳಿ ಸೋಮಶೇಖರ್ ಅವರು, ಮತ್ತೊಮ್ಮೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬರುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಆದ್ದರಿಂದ ಎಲ್ಲರೂ ಕೂಡ ಮತ್ತೊಮ್ಮೆ ಬಿಜೆಪಿ ಪಕ್ಷವನ್ನು ಬೆಂಬಲಿಸಿ ಯದುವೀರ್ ಒಡೆಯರ್ ಅವರಿಗೆ ಮತ ನೀಡಿ ಎಂದು ಮನವಿ ಮಾಡಿದರು. ಇನ್ನು ಮಾಧ್ಯಮ ವಕ್ತಾರ ಅರವೆ ರವಿಕುಮಾರ್ ಅವರು ಮಾತನಾಡಿ, ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದಲ್ಲಿ ಯಾವುದೇ ಭಿನ್ನಮತವಿಲ್ಲ. ಎಲ್ಲರೂ ಕೂಡ ಸಮನ್ವಯತೆಯಿಂದ ನಡೆದುಕೊಂಡು ಹೋಗುತ್ತಿದ್ದೇವೆ. ಯದುವೀರ್ ಅವರ ಗೆಲುವು ನಮಗೆ ಮುಖ್ಯ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಹಲವು ಬಿಜೆಪಿ ಮುಖಂಡರು ಹಾಜರಿದ್ದರು. ಆಡಳಿತ ಮಾಡ್ತಾ ಇದ್ರು ಕೂಡ ಸರ್ವ ಜನಾಂಗದ ಮತ್ತು ಸರ್ವರಲ್ಲೂ ಕೂಡ ಅಥವಾ ನಮ್ಮ ದೇಶದಲ್ಲೇ ಅಲ್ಲದೇ ಬೇರೆ ದೇಶದಲ್ಲೂ ಕೂಡ ಮೋದಿಯವರ ಆಡಳಿತ ಬೇಕು ಅನ್ನೋಂಥ ನಿರೀಕ್ಷೆ ಮಾಡೋದಿದೆಯಲ್ಲ, ಅದು ಭಾರಿ ಸಾಧಾರಣವಾದ ವಿಚಾರ ಅಲ್ಲ. ಅಂದ್ರೆ ನಮ್ಗೆ ಆಡಳಿತ ವಿರೋಧ 10 ವರ್ಷ ಆದರೂ ಕೂಡ ಇಲ್ಲವೇ ಇಲ್ಲ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಮತದಾರರು. ಅದರ ಜೊತೆಗೆ ಬೇರೆ ದೇಶಗಳಲ್ಲೂ ಕೂಡ ಮೋದಿಯವರ ಆಡಳಿತ ಸಿಗಬೇಕು ಅನ್ನೋದಿದೆಯಲ್ಲ, ನಮ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಗೌರವ ಮನ್ನಣೆ ಸಿಗೋದಿದೆಯಲ್ಲ, ಮತ್ತು ಆರ್ಥಿಕವಾಗಿ ನಾವು 5ನೇ ಶಕ್ತಿಯಾಗಿ ಹೊರಹೊಮ್ಮಿರುವಂಥದ್ದು ಇದೆಯಲ್ಲ, ಇವೆಲ್ಲವೂ ಕೂಡ ನಮ್ಮ ದೇಶದ ಏಳಿಗೆಗೆ ಮತ್ತು ನಮ್ಮೆಲ್ಲರ ಜನಸಾಮಾನ್ಯರ ಏಳಿಗೆಗೆ ಬಹಳ ಒಂದು ಪೂರಕವಾದದ್ದು ಅಂತ ಹೇಳ್ತಾ, ಮತ್ತು ಹಾಗೆಯೇ ಈ ಮೋದಿಯವರ ನೇತೃತ್ವದ ಭಾರತೀಯ ಜನತಾ ಪಕ್ಷದ ಸರ್ಕಾರ ನೀಡ್ತಾ ಇರೋದು ನಮ್ಮೆಲ್ಲರ ಏಳಿಗೆಗೆ, ನಮ್ಮ ನೆಮ್ಮದಿಗೆ, ನಮ್ಮ ಶಾಂತಿಗೆ ಬಹಳ ಅನುಕೂಲಕರ ಮತ್ತು ಹಿತಕರವಾದಂತಹ ಪಾರ್ಟಿ. ಹಾಗಾಗಿ ಕೇಂದ್ರದಲ್ಲಿ ಮೋದಿ ಮತ್ತು ಪ್ರತಿಯೊಂದು ಬೂತ್ಗಳಲ್ಲಿ ಪ್ರತಿಯೊಂದು ಮಹಾಶಕ್ತಿ ಕೇಂದ್ರಗಳಲ್ಲಿ ತಮ್ಮದೇ ಆದಂಥ ಕೆಲಸನ ಡಿವೈಡ್ ಮಾಡಿಕೊಂಡು ಈ ಕಡೆ ಜಾತ್ಯತೀತ ಜನತಾದಳ ಹಾಗೂ ಬಿಜೆಪಿ ಸಮನ್ವಯದಿಂದ ದೊಡ್ಡ ಮಟ್ಟದಲ್ಲಿ ಕಾರ್ಯನ ನಿರ್ವಹಿಸ್ತಾ ಐತೆ ಅಂದರೆ ಅದು ಹುಣಸೂರಲ್ಲಿರೋಂಥ ಹೆಮ್ಮೆಯಿಂದ ಹೇಳೋಕ್ಕೆ ನಾನು ಖುಷಿ ಪಡ್ತಾ ಇದ್ದೀನಿ. ಹಾಗಾಗಿ ನಾವೆಲ್ಲರೂ ಬೇರೆ ಅನ್ಯತಾ ವಿಚಾರಗಳಿಗೆ ಕಿವಿ ಕೊಡದೆ ಇವತ್ತು ದೇಶಕ್ಕೋಸ್ಕರ ಮೋದಿ ಮೈಸೂರು ಮತ್ತು ಕೊಡಗಿಗೆ ನಮ್ಮ ಮಹಾರಾಜರನ್ನ ಗೆಲ್ಲಿಸುವಂಥ ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಯಾಕೆಂದರೆ ಇವತ್ತು ದೇಶನ ಕಾಯಕ್ಕೆ, ಗಡಿ ಕಾಯಕ್ಕೆ ಯಾವ ರೀತಿ ಮೋದಿ ಬೇಕು, ಅದೇ ರೀತಿ ನಮ್ಮ ಜ್ವಲಂತ ಸಮಸ್ಯೆಗಳಾದ ತಂಬಾಕು ಇರ್ಬೋದು, ಕಾಫಿ ಬೆಳೆಗಾರ ಸಮಸ್ಯೆಗಳು ಇರ್ಬೋದು, ಮೂಲಭೂತ ಸಮಸ್ಯೆಗಳಿಗೆ ದೊಡ್ಡ ಮಟ್ಟದಲ್ಲಿ ಸ್ಪಂದನೆ ನೀಡೋಕ್ಕೆ ಯದುವೀರ್ ಅವರು ಒಬ್ಬ ಪ್ರಜೆಯಾಗಿ ಇವತ್ತು ನಮ್ಮ ಜೊತೆ ಸ್ಪಂದಿಸ್ತಾ ಇದ್ದಾರೆ. ಹಣವನ್ನು ಕೊಡ್ತಕ್ಕಂಥದ್ದಕ್ಕೆ ಮಾತ್ರ ನಾವು ಮಾರೋಗ್ತಾ ಇದ್ದೀವಿ ಹಲವಾರು ಜನ. ಆ ಒಂದು ವ್ಯವಸ್ಥೆ ತಪ್ಪಿದ್ರೆ ಮಾತ್ರ ದೇಶದ ವ್ಯವಸ್ಥೆ ಸರಿ ಹೋಗುತ್ತೆ. ಹಾಗಾಗಿ ಭ್ರಷ್ಟಾಚಾರ ಮುಕ್ತ ದೇಶವನ್ನು ಮಾಡಬೇಕು ಅಂದರೆ ಅದನ್ನು ನಾವು ಪ್ರಾಮಾಣಿಕರಾಗಬೇಕು. ಆಗ ಮಾತ್ರ ದೇಶ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ. ಸರಿಯಾದ ನಾಯಕನು ಕೂಡ ನಮಗೆ ಸಿಗಲಿಕ್ಕೆ ಅವಕಾಶ ಸಿಗುತ್ತೆ. ಹಾಗಾಗಿ ತಾವೆಲ್ಲರೂ ಕೂಡ ಏನು ಈ ಒಂದು ಸಂದರ್ಭದಲ್ಲಿ ನಮ್ಮ ವಿಶ್ವ ನಾಯಕರಾದಂಥ ಈಗ ಮೋದಿಯವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕು. ಅವರು ಮತ್ತೆ ಪ್ರಧಾನಿ ಆಗಬೇಕು ಅಂತಂದರೆ ನಮ್ಮ ಮೈಸೂರು ಕೊಡಗು ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಯದುವೀರ್ ಕೃಷ್ಣದತ್ತ ಒಡೆಯರವರನ್ನು ಅತ್ಯಂತ ಹೆಚ್ಚು ಬಹುಮತದಿಂದ ಗೆಲ್ಲಿಸಿದರೆ ನಾವು ಅವರಿಗೆ ಒಂದು ಸಂಖ್ಯೆಯನ್ನು, ಒಂದು ಶಕ್ತಿಯನ್ನು ಹೆಚ್ಚು ಮಾಡಿದಂಥ ಅವಕಾಶ ನಮ್ಮೆಲ್ಲರಿಗೂ ಸಿಗುತ್ತೆ. ಆ ಒಂದು ಅವಕಾಶವನ್ನು ನಾವೆಲ್ಲ ಸದ್ಬಳಕೆ ಮಾಡಿಕೊಂಡು ಏನು BJPಯ ಕಮಲದ ಗುರುತಿಗೆ ನಂಬರ್ 1 ತಾವರೆ ಹೂವಿನ ಗುರುತು, ಈ ಒಂದು ಗುರುತಿಗೆ ತಮ್ಮೆಲ್ಲ ಸ್ನೇಹಿತರು, ಸಂಬಂಧಿಗಳು, ಎಲ್ಲ ವಿಶ್ವಾಸಿಗಳನ್ನು ಕೂಡ ಮಾತನಾಡಿಸಿ ಮತವನ್ನು ಹಾಕಿಸಬೇಕು. ಯದುವೀರ್ ಅವರು ಮಾಡೋಂಥದ್ದು ಆಯುಷ್ಮಾನ್ ಕಾರ್ಡ್ ಮಾಡಿರೋ ಉದ್ದೇಶನೇ ಏನು ನೀವು ಹೇಳ್ತಾ ಇದ್ದೀರಾ, ಹಾರ್ಟ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಯಾವುದೇ ಇದ್ರೂ ಸರ್ಕಾರದ ಅನುಕೂಲ ಸಿಗಬೇಕು ಅಂತೇಳಿ ಮಾಡಿಕೊಟ್ಟಿರೋಂಥದ್ದು. ಮೋದಿಯವರು ಬಂದಲ್ಲಿ ಇದು ಮಾಡಿರೋದು ಸಾಕಷ್ಟು ಜನ ತಗೊಂಡಿದ್ದಾರೆ. ಅದ್ರಲ್ಲಿ ನೀವು ಕೂಡ ಒಬ್ಬರು ಫಲಾನುಭವಿ. ದಯಮಾಡಿ ಮೋದಿಯವ್ರನ್ನ ಬೆಂಬಲಿಸಿ, ಮಹಾರಾಜರ ಮಗನ್ನ